ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ. ಜನರಂತೂ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಇವರು ಕೊಡ್ತಾ ಇರುವಂತಹ ಚಿತ್ರಹಿಂಸೆ. ಪ್ರಮುಖವಾಗಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಪಬ್ಲಿಕ್ ಟಿವಿಯ ಮಹಾ ಅಭಿಯಾನದ ಬೆನ್ನಲ್ಲೇ ಮತ್ತಷ್ಟು ಮಗದಷ್ಟು ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ಮನೆಯಲ್ಲಿ ಯಾರು ಇಲ್ಲದಿದ್ದಾಗಲೇ ಮನೆಯನ್ನ ಸೀಸ್ ಮಾಡಿರುವಂತಹ ವಿಚಾರ, ಜಮೀನಿಗೆ ಹೋದಾಗಲೇ ಮನೆಯನ್ನ ಸೀಸ್ ಮಾಡಿದ್ರು ಫೈನಾನ್ಸ್ ಕಂಪನಿ. ಬೆಳಗಾವಿಯ ಕಿತ್ತೂರಿನ ಯಲ್ಲಪ್ಪ ಬಸಪ್ಪಗೆ ಶಾಕ್ ಅನ್ನು ಕೊಟ್ಟಿದ್ರು ಸಿಬ್ಬಂದಿಗಳು. 5 ವರ್ಷದ ಹಿಂದೆ 8 ಲಕ್ಷ ಸಾಲವನ್ನು ಪಡೆದಿರ್ತಾರೆ ಬಸಪ್ಪ. ಇದುವರೆಗೂ 9 ಲಕ್ಷವನ್ನ ಪಾವತಿಸಿದ್ದಾರೆ ಬಸಪ್ಪ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ 4 ಲಕ್ಷವನ್ನ ಕಟ್ಟೋದಕ್ಕೆ ಫೈನಾನ್ಸ್ ಸಿಬ್ಬಂದಿ ಒತ್ತಾಯವನ್ನ ಮಾಡ್ತಾರೆ. ಇದಕ್ಕೆ ಒಪ್ಪದಿದ್ದಾಗ ಮನೆಯನ್ನ ಮುಟ್ಟುಗೋಲು ಹಾಕೊಂಡಿರ್ತಾರೆ ಸಿಬ್ಬಂದಿ. ಮನೆಯನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ರು ಪತಿ ಮತ್ತು ಪತ್ನಿ. ರಾಜ್ಯದಲ್ಲಿ ಈ ಮೂಲಕ ಮೈಕ್ರೋ ಫೈನಾನ್ಸ್ ಕಾಟ, ಉಪಟಳ, ಅವರು ಕೊಡ್ತಾ ಇರುವಂತಹ ಚಿತ್ರಹಿಂಸೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ನೀವು ಕೂಡ ಬೆಳಗಾವಿಯಲ್ಲಾಗಿರುವಂತಹ ಘಟನೆಯನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಕಿತ್ತೂರಿನಲ್ಲಿ ಘಟನೆ ಆಗಿದೆ. ಯಲ್ಲಪ್ಪ ಬಸಪ್ಪ ಅವರಿಗೆ ಸೇರಿದಂತಹ ಮನೆಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಅವರ ಮನೆಗೆ ಬೀಗವನ್ನು ಹಾಕಿದ್ದಾರೆ. ಕಾರಣ ಬಡ್ಡಿ ಮತ್ತು ಅಸಲನ್ನು ಕಟ್ಟಿಲ್ಲ ಅಂಥೇಳಿ ಮನೆಗೆ ನೋಟಿಸ್ ಅಂಟಿಸಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ಬೆಳಗಾವಿಯಲ್ಲಿ ಬಾಣಂತಿಯನ್ನು ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿರುವಂತಹ ಪ್ರಕರಣ ರಾಜ್ಯದಲ್ಲಿ ಸುದ್ದಿ ಮಾಡಿತ್ತು. ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದಿಸುವಂತಹ ಕೆಲಸ ಮಾಡಿದರು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವಂತಹ ಕೆಲಸ ಮಾಡಿದರು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ಈಗ ಬೆಳಗಾವಿಯಲ್ಲಾಗಿದೆ. ನಿರಂತರವಾಗಿ ಪಬ್ಲಿಕ್ ಟಿವಿ ಈ ಚಿತ್ರಹಿಂಸೆಯ ಬಗ್ಗೆ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಕಾಟದ ಬಗ್ಗೆ ವರದಿಯನ್ನು ಕೂಡ ಮಾಡ್ತಾ ಇದೆ. ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಇರುವಂಥದ್ದು. 9 ಲಕ್ಷವನ್ನು ಇಲ್ಲಿಯವರೆಗೂ ಪಾವತಿಸಿದ್ದಾರೆ ಬಸಪ್ಪ. ಇನ್ನೂ 4 ಲಕ್ಷ ಕಟ್ಟಬೇಕು ಅಂಥೇಳಿ ಫೈನಾನ್ಸ್ ಸಿಬ್ಬಂದಿ ದುಂಬಾಲು ಬಿದ್ದಿದ್ದಾರಂತೆ. ಅಷ್ಟೆಲ್ಲ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಮನೆಯಿಂದ ಹೊರ ಕಳಿಸಿ ಮನೆಗೆ ಬೀಗ ಹಾಕ್ಕೊಂಡು ಕೀಲಿ ತೆಗೆದುಕೊಂಡು ಹೋಗಿರುವಂಥದ್ದು. ಈಗ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಬತ್ತಾವಕಾಕ್ ಹೋಗಿದ್ರಿ, ಹೋದಾಗ್ರಿ ಚಾವಿ ಹಾಕೊಂಡ್ ಹೋಗ್ಯಾರ. ಈಗ್ರಿ 9 ಲಕ್ಷ ಚಿಲ್ಲರ್ ಕಟ್ಟಿದೇವ್ರಿ. ಮೊದಲ 1 ತಿಂಗಳ 1.5 ತಿಂಗಳ ಹಿಂದೆ ಹೇಳಿ ಹೋಗಿರ್ರಿ. ಈಗ ಲಕ್ಷ್ಮಣ್ ಸಾರ್ಗಳು ಚೇರ್ಮನ್ರದಾರಲ್ರಿ, ಅವ್ರಿಗೆ ಹೇಳಿ ಹಂಗಾರ್ಸರ್ ಹಿಂಗ ಹೇಳ್ರಿ ಸಾಹೇಬ್ರ, ಮತ್ತ 1-2 ಲಕ್ಷ ಕಟ್ಟುವಂಗ ಮಾಡೋಣ್ರಿ ಹೇಳ್ರಿ ಅಂತ ನಾನು ಹೇಳ್ತೇನೆ ಅಕ್ಕ ಅಂತ ಹೇಳಿದ್ರಿ. ಅವ್ರಿ ಲಾಯರ್ ಸಾಹೇಬ್ರು ಬಂದಿರು, ಅವ್ರಿಗೆ ಹೇಳಿರ್ರಿ. ಅದಕ್ಕಾಯ್ತು ಅಂತ 2 ಗುಂಟೆ ಅನುಭವಿದ್ರು ಪಟ್ಟು ಹರಿಬೇಕನ್ನತ್ತೇನ್ರಿ. ನೀನೇನೋ ಹಚ್ಚಿರಂತ ನಮ್ಮ ಹುಡುಗ ಹೆಂಗಾರ ಮಾಡಿ ಸಡ್ ಮಾಡ್ಕೊಂಡ್ ಚಾವಿ ತಗೊಂಡ್ ಹೋಗ್ಬರ್ರಿ, ನಿಮ್ ದೇಶದ ಜೀವ ಮರ ಅನ್ನತೈತಿ ನಾ ಹೇಳ್ಗಂತ ಬಂದಾರ್ರಿ ಅವರು. ನಾವ್ರಿ ಮನ್ಯಾಗ ಯಾರೆಲ್ಲ ಬಂದ್ ಕದಾಕ್ಯಾರ್ರಿ, ಅದಕ್ಕಾಗಿ ಬೇರೆದವ್ರ ಕಟ್ಟಿ ಮೇಲೆ ಬಂದ್ ಕಾಸ ಎಲ್ಲ ಒಳಗದವ್ರ ಸಾಮಾನೆಲ್ಲ ಹಿಂಗಾಗಿ ಕಾಸ ನಮ್ಗೆ ಏನು ತಿಳಿವತ್ತು ಮಾಡ್ಯಾರ. ಮತ್ತೆ ಹೆಂಗ್ ಮಾಡದ್ರಿ? ಏನಿಲ್ಲ ಅಲ್ಲ ಇಲ್ಲ ಬರ ನಮಗೆ ಕಟ್ಟಕ್ಕೆ ಆಗಲ್ಲ ಅನ್ನತ್ತವ್ರು. ನಾವು ನೋಟಿಸ್ ಕೊಟ್ಟಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಸಾಲ ಕೊಡೋದು ಅದನ್ನು ವಸೂಲಿ ಮಾಡೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಒಂದಿಷ್ಟು ಮಾನವೀಯ ಮೌಲ್ಯಗಳಾದರೂ ಬೇಕಲ್ವಾ? ಪಾಪ ಮೊದಲೇ ವಯೋವೃದ್ಧರು, ಅಂಥವ್ರನ್ನ ಮನೆಯಿಂದ ಹೊರ ಕಳಿಸಿ ಬೀಗ ಹಾಕ್ಕೊಂಡು ಹೋದ್ರೆ ಅವ್ರಿಗೆ ಏನು ಮಾಡಬೇಕು ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಧಿಕಾರಿಗಳು ಸ್ಪಂದಿಸುವಂತಹ ಕೆಲಸ ಮಾಡಿದಾರಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಚೇತನ್? ಪ್ರೇಮ್ ಕುಮಾರ್, ಖಂಡಿತವಾಗಿ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬಗೆದಷ್ಟು ಏನು ಫೈನಾನ್ಸ್ ಕಿರುಕುಳ ಪ್ರಕರಣಗಳು ಹೊರಗೆ ಬರ್ತಿರುವಂಥದ್ದು. ಏನು ಬೆಳಿಗ್ಗೆ ಅಷ್ಟೇ ಬಾಣಂತಿಯನ್ನು ಮಗುವಿನ ಜೊತೆಗೆ ಹೊರಗೆ ಕಳಿಸಿದ ಸ್ಟೋರಿ ನೋಡಿರ್ಬೋದು. ಈಗ ಮತ್ತೊಂದು ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಏನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಏನು ಬಸಪ್ಪ ಕಿರ್ಕುಂದ್ ಅನ್ನೋ ವ್ಯಕ್ತಿ 5 ವರ್ಷಗಳ ಹಿಂದೆ 8 ಲಕ್ಷ ರು ಸಾಲವನ್ನು ಪಡೆದಿರ್ತಾರೆ. ಅದರಲ್ಲಿ 9 ಲಕ್ಷ ಸಾಲವನ್ನು ಕೂಡ ಆತ ಭರಿಸಿರ್ತಾನೆ. ಆದರೆ ಕೇವಲ ಇನ್ನೂ 4 ಲಕ್ಷ ಕಟ್ಟಬೇಕಂತ ಹೇಳಿ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡಿರುವಂಥದ್ದು. ಅದರಲ್ಲೂ ನಾನು ಇಲ್ಲ 2 ಲಕ್ಷ ನೀಡ್ತೀನಿ ಅನ್ನೋ ಮಾತಕ್ಕೆ ಒಪ್ಪದೇ ಕಾರಣ ಇಂದು ಏಕಾಏಕಿ ಬಂದು ಮನೆಗೆ ಬೀಗ ಹಾಕುವ ಕೆಲಸವನ್ನು ಫೈನಾನ್ಸ್ ಸಿಬ್ಬಂದಿ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಇಕ್ವಿಟಾಸ್ ಎಂಬ ಕಂಪನಿಯ ಸಿಬ್ಬಂದಿಗಳು, ಏನು ಫೈನಾನ್ಸ್ ಕಂಪನಿ ಇದೆ ಆ ಕಂಪನಿಯ ಸಿಬ್ಬಂದಿಗಳು ಈ ರೀತಿಯಾಗಿ ಬೀಗ ಹಾಕಿರುವಂಥದ್ದು. ಮನೆಯಲ್ಲೇ ಎಲ್ಲ ಸಾಮಾನುಗಳು ಇರುವ ಕಾರಣ ಈಗ ತುತ್ತು ಅನ್ನಕ್ಕೂ ಈ ಕುಟುಂಬ ಪರದಾಡ್ತಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೆ ಅಂದರೆ ಮಾಧ್ಯಮಗಳಲ್ಲಿ ವರದಿ ಬರಬೇಕು, ವರದಿ ಬಂದ ಬಳಿಕಷ್ಟೇ ಅಧಿಕಾರಿಗಳಾಗಿರ್ಬೋದು, ಸಂಬಂಧಿಸಿದ ಶಾಸಕರು, ಸಚಿವರು ಎಚ್ಚೆತ್ತುಕೊಳ್ಳೋ ಕಾರ್ಯ ಆಗ್ತಾ ಇದೆ. ಹೀಗಾಗಿ ಇಂಥ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಆಗಿರ್ಬೋದು, ಬೆಳಗಾವಿ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಕುಟುಂಬ ಮಾಡ್ತಿರುವಂಥದ್ದು. ಪ್ರೇಮ್.